ಕಣ್ಣ ಹಾಗೂ ತುಷಾರ್ ಭಯಕ್ಕೆ ತನು ನಿನ್ನೆ ರಾತ್ರಿ ನಡೆದ ಎಲ್ಲ ವಿಷಯವನ್ನು ಮನೆಯವರ ಮುಂದೆ ಹೇಳಲು ಶುರು ಮಾಡಿದಳು. ಒಂದು ಕಾಲದಲ್ಲಿ ಪ್ರಸಾದ್ ಅವರ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದ ರಘುವಿನ ಮಕ್ಕಳಾದ ರಾಖಿ ಹಾಗೂ ರಕ್ಷಾ ಇಬ್ಬರನ್ನು ತನು ಪಾರ್ಟಿಗೆ ಕರೆದಿದ್ದಳು. ಪಾರ್ಟಿಯಲ್ಲಿ ಶ್ರುತಿಯನ್ನು ನೋಡಿ ರಾಖಿ ಕಳೆದು ಹೋಗಿದ್ದರೆ ರಕ್ಷಾ ಅಸೂಯೆಯಿಂದ ಕುದ್ದು ಹೋಗಿದ್ದಳು. ಒಂದು ಸಲ ಕಣ್ಣನಿಗೆ ಲವ್ ಪ್ರಪೋಸ್ ಮಾಡಿ ಅವನಿಂದ ಕೆನ್ನೆಗೆ ಒಡಿಸಿಕೊಂಡವಳು ರಕ್ಷಾ. ಅವಳ ಫಸ್ಟ್ ಕ್ರಶ್ ಕಣ್ಣ. ಅಲ್ಲಿರುವುದು ಪ್ರೀತಿ ಅನ್ನುವುದಕ್ಕಿಂತ ಅವನ ಶ್ರೀಮಂತಿಕೆಯ ಮೇಲೆ ಕಣ್ಣು ಅಂದರೆ ತಪ್ಪಾಗಲಾರದು. ತಾನು ಇರಬೇಕಾದ ಜಾಗದಲ್ಲಿ ಶ್ರುತಿ ಇರುವುದು ಅವಳಿಗೆ ಸಹಿಸಲಾಗದೆ ಹೊಟ್ಟೆ ಉರಿದುಕೊಳ್ಳುತ್ತಿದ್ದಳು. ರಾಖಿ ಅಲಿಯಸ್ ರಾಕೇಶ್ಗಂತೂ ಕಂಡ ಹುಡುಗಿಯರೆಲ್ಲ ಬೇಕು, ಚಂದದ ಹುಡುಗಿಯರೆಲ್ಲ ನನ್ನ ಮಂಚದ ಮೇಲೆ ಇರಬೇಕು ಅನ್ನುವವನು. ಅಂಥವ ಶ್ರುತಿಯಂಥ ಚೆಲುವೆಯನ್ನು ಬಿಡುತ್ತಾನ? ಕಣ್ಣನಿಗೆ ಮದುವೆಯಾಗಿದೆ ಎಂದು ಗೊತ್ತಿತ್ತು ಅವನಿಗೆ. ಆದರೆ ಶ್ರುತಿಯನ್ನು ಅವನು ನೋಡಿರಲಿಲ್ಲ. ಅಣ್ಣ ತಂಗಿಗೆ ತಂದೆ ರಘುವೀರವರದ್ದೇ ಬುದ್ಧಿ. ತಾಯಿ ರಕ್ಷಾ ಹುಟ್ಟಿ 2 ತಿಂಗಳಲ್ಲಿ ತೀರಿ ಹೋಗಿದ್ದರು. ರಘು ಅವರಿಗೆ ಇನ್ನೊಂದು ಮದುವೆಯ ಅವಶ್ಯಕತೆಯೇ ಬಿದ್ದಿರಲಿಲ್ಲ. ಹೊರಗಿನ ಪ್ರಪಂಚಕ್ಕೆ ಒಳ್ಳೆಯ ವ್ಯಕ್ತಿಯಂತೆ ತೋರಿಸಿಕೊಳ್ಳುವ ಸಕಲ ವಲ್ಲಭ. ರಾಕೇಶ್ ಹುಡುಗಿಯರ ವಿಷಯದಲ್ಲಿ ತಂದೆಯ ಪಡಿಯಚ್ಚು. ಅವರ ಉಪಯೋಗದ ನಂತರ ಹುಡುಗಿಯರನ್ನು ವೇಶ್ಯಾವಾಟಿಕೆಗೆ ತಳ್ಳಿ ಬಿಡುತ್ತಿದ್ದರು. ಅಲ್ಲೂ ದುಡ್ಡು ಮಾಡುವ ಹುಚ್ಚು. ವಾಟ್ ಅ ಬ್ಯೂಟಿಫುಲ್ ಫ್ಲವರ್. ಆ ಫ್ಲವರ್ ನನ್ನ ಬೆಡ್ ಮೇಲಿದ್ರೆ ಹೇಗಿರುತ್ತೆ ಎಂದು ಸ್ಟೇಜ್ ಮೇಲೆ ಇದ್ದ ಶ್ರುತಿಯನ್ನೇ ನೋಡುತ್ತಾ ಹೇಳಿದ ರಾಖಿ. ಅದಾದ ಮರುಕ್ಷಣವೇ ನಿನ್ನ ಹಾಸ್ಪಿಟಲ್ ಬೆಡ್ ಮೇಲೆ ಕೋಮಾದಲ್ಲಿರ್ತೀಯ ಅಷ್ಟೆ ಎಂದಳು ತನು. ನೀನು ಹೆಲ್ಪ್ ಮಾಡಿದ್ರೆ ಇದೇನು ಕಷ್ಟದ ಕೆಲಸ ಅಲ್ಲ, ನೀನು ಮನ್ಸು ಮಾಡು ಎಂದನು. ನೋ, ನಾನು ನಿನಗೆ ಹೆಲ್ಪ್ ಮಾಡಿದ್ದು ಕಣ್ಣ ಮತ್ತು ತುಷಿಗೆ ಗೊತ್ತಾದರೆ ನಿನ್ನ ಜೊತೆ ನನಗೂ ಪನಿಷ್ಮೆಂಟ್ ಗ್ಯಾರಂಟಿ. ಅಷ್ಟಕ್ಕೂ ಅಂಥ ಬ್ಯೂಟಿ ಏನಿದೆ ಅವಳಲ್ಲಿ? ಒಂದು ಮೇಕಪ್ ಇಲ್ಲ, ಏನಿಲ್ಲ, ಒಳ್ಳೆ ಹಳ್ಳಿ ಘಮಾರಿ ಥರ ಇದ್ದಾಳೆ ಎಂದು ಮುಖ ಸಿಂಡರಿಸಿದಳು. ನಿಮ್ಮಂಥ ಆರ್ಟಿಫಿಷಿಯಲ್ ಗಾಜಿನ ಚೂರುಗಳಿಗೆ ಅಂತಹ ಒರಿಜಿನಲ್ ಡೈಮಂಡ್ ರೇಟ್ ಗೊತ್ತಾಗಲ್ಲ. ಅದೆಲ್ಲ ಗೊತ್ತಾಗೋದು ನನ್ನಂಥ ರಸಿಕರಿಗೆ ಎಂದು ನಗುತ್ತಿದ್ದವನನ್ನು ನೋಡಿ ತನುಗೆ ಕೋಪ ಬಂದಿತ್ತು. ನೋಡು ರಾಖಿ, ಇದೆಲ್ಲ ನನ್ನಿಂದ ಆಗಲ್ಲ. ನಿನಗೆ ಹೆಲ್ಪ್ ಮಾಡೋಕೆ ಹೋಗಿ ನಾನು ಪ್ಯಾಲೇಸಿಂದ ಹೊರಗೆ ಬರಬೇಕಾಗುತ್ತೆ. ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡುತ್ತನು. ನಿನಗೂ ಅವಳ ಮೇಲಿರೋದು ಸೇಡ್ ತೀರುತ್ತೆ, ನಮ್ಮ ಆಸೆನೂ ನೆರವೇರುತ್ತೆ. ನಾವು ಹೇಳಿದಂತೆ ಮಾಡಿದ್ರೆ ಆ ಶ್ರುತಿ ನನ್ನ ಮಂಚದಲ್ಲಿ, ಕಣ್ಣನ ಮಂಚದಲ್ಲಿ ರಕ್ಷಾ. ಒಂದು ಸಲ ಎಲ್ಲ ಮುಗ್ದೋದ್ರೆ ಕಣ್ಣನನ್ನು ಬ್ಲ್ಯಾಕ್ ಮೇಲ್ ಮಾಡಿ ನಮ್ಮ ವಶಕ್ಕೆ ತೆಗೆದುಕೊಂಡು ಕಣ್ಣ ರಕ್ಷಾನ ಮ್ಯಾರೇಜ್ ಮಾಡೋದು. ಆಮೇಲೆ ಆ ಗುಬ್ಬಚ್ಚಿ ನಿನ್ನ ಸರ್ವೆಂಟಾಗಿ ನಿನ್ನ ಕಾಲಿನಡಿ ಬಿದ್ದಿರ್ತಾಳೆ. ಹೇಗಿದೆ ಐಡಿಯಾ ಎಂದನು. ಐಡಿಯಾ ಏನೋ ಚೆನ್ನಾಗಿದೆ, ಇದೆಲ್ಲ ವರ್ಕೌಟ್ ಆಗುತ್ತಾ? ರಕ್ಷನ ಸಂಶಯದ ಧ್ವನಿ ಕೇಳಿ ಬಂದಿತ್ತು. ನನ್ನ ಪ್ಲ್ಯಾನ್ ಖಂಡಿತ ವರ್ಕ್ ಆಗುತ್ತೆ. ತನು, ನೀನು ನಮಗೆ ಹೆಲ್ಪ್ ಮಾಡ್ತೀಯ ಅಲ್ವಾ? ಅವಳ ಕಡೆ ತಿರುಗಿ ಕೇಳಿದ. ಅವಳಿಗೋ ಈ ಮನಸ್ಸು. ಆದರೂ ಶ್ರುತಿ ತನ್ನ ಹಾಳಾಗುತ್ತಾಳೆ ಎನ್ನುವ ಕಾರಣಕ್ಕೆ ಒಪ್ಪಿಕೊಂಡಳು. ರಕ್ಷಾ ಡ್ರಗ್ಸ್ ಬೆರೆಸಿಕೊಟ್ಟ ಜ್ಯೂಸನ್ನು ತನು ಸರ್ವರ್ ಸಹಾಯದಿಂದ ಕಣ್ಣ ಮತ್ತು ಶ್ರುತಿ ಕುಡಿಯುವಂತೆ ಮಾಡಿದಳು. ತನು ಮನೆಯವಳೇ ಆಗಿದ್ದರಿಂದ ಸರ್ವರ್ ಯಾವುದೇ ಸಂಶಯ ತೋರದೆ ಜ್ಯೂಸ್ ಕೊಟ್ಟಿದ್ದ. ರೂಮ್ ಬಾಯ್ಗೆ ದುಡ್ಡಿನ ಆಸೆ ತೋರಿಸಿ ಕಣ್ಣನ ರೂಮಿನಲ್ಲಿ ಕ್ಯಾಮೆರಾ ಅಡಗಿಸಿಟ್ಟಿದ್ದರು. ಆದರೆ ತುಷಾರ್, ಜಾನ್ ಮತ್ತು ಬಶೀರ್ಗೆ ರಾಖಿ ರಕ್ಷಾ ತನು ಮೇಲೆ ಕಣ್ಣಿಡಲು ಹೇಳಿದರೆ ಕಣ್ಣ ಮತ್ತು ಶ್ರುತಿಗೆ ಬೇರೆ ಯಾವ ರೀತಿಯಲ್ಲೂ ತೊಂದರೆ ಆಗದಂತೆ ತಾನೇ ಅವರ ಮೇಲೆಯೇ ಕಣ್ಣಿಟ್ಟಿದ್ದ. ಆದರೆ ಅವರಿಬ್ಬರು ರೂಮ್ ಬಾಯ್ ಸಹಾಯದಿಂದ ಕಣ್ಣನ ರೂಮಿನಲ್ಲಿ ಕ್ಯಾಮೆರಾ ಅಡಗಿಸಿಟ್ಟಿದ್ದು ಗೊತ್ತಾಗುವಷ್ಟರಲ್ಲಿ ಕಣ್ಣ ಮತ್ತು ಶ್ರುತಿ ರೂಮ್ ಸೇರಿಯಾಗಿತ್ತು. ಹೇಗಿದ್ದರೂ ಗಂಡ ಹೆಂಡತಿ, ಅವರಿಗೆ ತೊಂದರೆ ಮಾಡೋದು ಬೇಡ ಎನ್ನುವ ಕಾರಣಕ್ಕೆ ತುಷಾರ್ ಸುಮ್ಮನಾಗಿದ್ದ. ರಾಖಿ ರಕ್ಷಾ ತನು ತಮ್ಮ ಪ್ಲ್ಯಾನ್ ಉಲ್ಟಾ ಆಗಿದೆ ಎಂದು ತಮ್ಮ ಕಾಲಿಗೆ ಬುದ್ಧಿ ಹೇಳುವಷ್ಟರಲ್ಲಿ ತುಷಾರ್ ಮೂವರನ್ನು ತನ್ನ ವಶಕ್ಕೆ ತೆಗೆದುಕೊಂಡಿದ್ದ.
ಅವರಿಬ್ಬರಿಗೆ ಇನ್ನೊಂದು ಚಾನ್ಸ್ ಕೊಡಬಾರದು ಎಂದೇ ತಾನೇ ಅವರಿಗೆ ಮದುವೆ ಎನ್ನುವ ಜೀವಾವಧಿ ಶಿಕ್ಷೆಯನ್ನು ಘೋಷಿಸಿದ್ದ. ತನು ಕೆನ್ನೆಗೆ 4 ಬಿಗಿದು ಕರೆದುಕೊಂಡು ಬಂದಿದ್ದ. ಇನ್ನು ತನುಗಾಗಿ ಉಳಿದ ಶಿಕ್ಷೆ ಬಾಕಿ ಇತ್ತು. ಮುಂದಿನ ದಿನಗಳಲ್ಲಿ ಹೊಸ ಪದವಿಯೊಂದಿಗೆ ಶಿಕ್ಷೆಯನ್ನು ನೀಡುವ ಆಲೋಚನೆಯಲ್ಲಿದ್ದ. ಬೆಳಿಗ್ಗೆಯೇ ರಾಖಿ ಮತ್ತು ರಕ್ಷನ ಮದುವೆ ತುಷಾರ್ ಆರಿಸಿದವರೊಂದಿಗೆ ನಡೆದಿತ್ತು. ತಮ್ಮ ಸಂಗಾತಿಯನ್ನು ನೋಡಿ ಮುಂದಿನ ತಮ್ಮ ಭವಿಷ್ಯವನ್ನು ಅರಿಯದೆ ಇಬ್ಬರು ಮದುವೆಗೆ ಒಪ್ಪಿಕೊಂಡು ಮದುವೆಯಾಗಿದ್ದರು. ಅವರು ಹೋಗುವಲ್ಲಿಗೆ ಅವರಿಬ್ಬರಿಗೆ ಜೊತೆಯಾಗಿ ಅವರ ತಂದೆ ರಘುವೀರವರನ್ನು ಕಳುಹಿಸಿಕೊಟ್ಟಿದ್ದ. ಅವರ ಮುಂದಿನ ಭವಿಷ್ಯವನ್ನು ನೆನೆದವನ ಮುಖದಲ್ಲಿ ಕ್ರೂರವಾದ ನಗುವೊಂದು ಹಾದು ಹೋಗಿತ್ತು. ಪಾರ್ಟಿಯಲ್ಲಿ ಆದದ್ದನ್ನು ತನು ಹೇಳಿ ಮುಗಿಸುತ್ತಿದ್ದಂತೆ ತನು ಕೆನ್ನೆಗೆ ಮೊದಲ ಏಟು ಸರಸ್ವತಿ ಅವರಿಂದ ಬಿದ್ದಿತ್ತು. ಕಣ್ಣ ಎದ್ದು ಬಂದವನೇ ಅವಳ 2 ಕೆನ್ನೆಗೆ ಬಾರಿಸಿದ. ಛೀ, ನೀನು ಒಂದು ಹೆಣ್ಣ. ನನ್ನ ಚಿನ್ನು ಏನೇ ಮಾಡಿದ್ಲು ನಿನಗೆ? ಅವಳಿಗೇನಾದರೂ ತೊಂದರೆ ಆಗಿದ್ದಿದ್ರೆ ನಿಮ್ಮನ್ನೆಲ್ಲ ಜೀವ ಸಹಿತ ಬಿಡ್ತಿದ್ದೆ ಅಂದ್ಕೊಂಡಿದ್ಯಾ? ಇದೆಲ್ಲ ಶ್ರುತಿಗೆ ಗೊತ್ತಾದರೆ ಎಷ್ಟು ನೊಂದ್ಕೋಬೋದು ಅನ್ನೋ ಕಲ್ಪನೆಯಾದರೂ ನಿನಗಿದ್ಯಾ ಎಂದು ಕಿರುಚಿದ. ತನ್ನದು ತಪ್ಪು ಎಂದು ತನಗೆ ಅರ್ಥವೇ ಆಗಲಿಲ್ಲ. ನಿನ್ನ ಹೆಂಡತಿ ಏನೋ ದೊಡ್ಡ ಪತಿವ್ರತೆ ಅಲ್ಲ. ಮೊದಲ ಗಂಡನನ್ನು ಮರೆತು ಇನ್ನೊಬ್ಬನನ್ನು ಮದುವೆ ಆಗಿ ಸಂಸಾರ ನಡೆಸ್ತಿದ್ದಾಳೆ ಅಂದರೆ ಎಷ್ಟು ಕುಲ್ಗೆಟ್ಟು ಹೋಗಿರ್ಬೋದು ಯೋಚನೆ ಮಾಡು ಎಂದವಳ ಕೆನ್ನೆಗೆ ತುಷಾರ್ ಕೈಯಿಂದ ಮತ್ತೆರಡು ಪೆಟ್ಟು ಬಿದ್ದಿತ್ತು. ಇವನಿಗೆ ಇಷ್ಟು ಸಿಟ್ಟಾದರೆ ಹೊರಗೆ ಕೂತು ಮಾತು ಕೇಳಿಸಿಕೊಳ್ಳುತ್ತಿರುವ ಶ್ರುತಿಯ ಸ್ಥಿತಿ ಹೇಗಿರಬಹುದು? ಅವಳ ಮಾತಿಗೆ ಕಣ್ಣ ಅಬ್ಬರಿಸಿದ್ದ. ಯಾರೇ ನಿನಗೆ ಹೇಳಿದ್ದು ಶ್ರುತಿ ನನ್ನ ಜೊತೆ ಸಂಸಾರ ನಡೆಸ್ತಿದ್ದಾಳೆ ಅಂತ? ಇಷ್ಟು ದಿನ ನಾವಿಬ್ಬರು ಫ್ರೆಂಡ್ಸ್ ಥರಾನೇ ಇದ್ದಿದ್ದು. ಒಂದೇ ಮಂಚದ ಮೇಲೂ ಮಲಗಿರಲಿಲ್ಲ. ಇನ್ನು ಶಶಾಂಕ್ ಪ್ರೋ ನೆನಪಲ್ಲೇ ಬದುಕ್ತಿರುವವಳು ನನ್ನನ್ನು ಒಪ್ಕೋತಾಳ? ನಮ್ಮಿಬ್ಬರು ಫಸ್ಟ್ ನೈಟ್ ಕೂಡ ನಡೆದಿರಲಿಲ್ಲ. ಅಂತಹದ್ರಲ್ಲಿ ನಿನ್ನೆ ರಾತ್ರಿ ಡ್ರಗ್ಸ್ ನಶೆಯಲ್ಲಿ ಎಲ್ಲ ನಡೆದೋಯ್ತು ಎಂದು ಹತಾಶೆಯಲ್ಲಿ ಹೇಳಿದ. ತಮ್ಮದು ಸುಂದರ ಸಂಸಾರವೆಂಬಂತೆ ಬಿಂಬಿಸುತ್ತಿದ್ದವರ ಅಸಲಿಯತ್ತು ಹೊರಗೆ ಬಂದಾಗ ಎಲ್ಲರೂ ಮೌನ ಕೇಳುಗರೆ. ಬ್ರೋ, ಅದಕ್ಕೆ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಿರ್ತಾರೆ, ನಿನ್ನನ್ನು ತಪ್ಪು ತಿಳ್ಕೊಳ್ಳೋದಿಲ್ಲ. ಕಣ್ಣನ ಕಣ್ಣಲ್ಲಿ ನೀರು ತುಂಬಿಕೊಂಡಿತು. ನನ್ನ ಬಗ್ಗೆ ತಪ್ಪು ತಿಳ್ಕೊಂಡು ಕೋಪ ಮಾಡ್ಕೊಂಡಿದ್ರೆ ನಾನಿಷ್ಟು ಸಂಕಟ ಪಡ್ತಿರ್ಲಿಲ್ಲ ತುಷಿ. ಶಶಾಂಕ್ ಬ್ರೋಗೆ ತನ್ನಿಂದ ಮೋಸ ಆಗಿದೆ ಅಂದ್ಕೊಂಡು ತನಗೆ ತಾನೇ ಶಿಕ್ಷೆ ಕೊಟ್ಕೊಳ್ತಿದ್ದಾಳೆ. ಅದೇ ಕಣೋ ನನಗೆ ಸಂಕಟ ಆಗ್ತಿರೋದು. ನನ್ನ ಚಿನ್ನು ಇಲ್ಲದೆ ನಾನಿಲ್ಲ. ನನ್ನ ಜೀವನಕ್ಕೆ ಅವಳು ಬೇಕು ತುಷಿ. ಈ ರಾಕ್ಷಸಿ ಎಲ್ಲ ಹಾಳು ಮಾಡಿದ್ಲು. ತನು, ನೀನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅನ್ನೋ ಸಣ್ಣ ಅಂದಾಜು ನಿನಗಿಲ್ಲ. ರಘು ಅಂಕಲ್, ರಾಖಿ, ರಕ್ಷಾ 3 ಸೇರಿ ನನ್ನ ಮಮ್ಮಿ ಡ್ಯಾಡಿ ಮಾತ್ರನಲ್ಲ, ನಿನ್ನ ಮಮ್ಮಿ ಡ್ಯಾಡಿನ ಕೊಲ್ಲೋಕ್ಕೂ ಟ್ರೈ ಮಾಡಿದ್ದಾರೆ. ನನ್ನ ಮೇಲೂ 2 ಸಲ ಅಟೆಂಪ್ಟ್ ಟು ಮರ್ಡರ್ ಆಗಿದೆ. 13 ವರ್ಷದ ಹಿಂದೆ ಈ ಪ್ರಯತ್ನ ನಡೆದಿತ್ತು. ಒಮ್ಮೆ ಶಶಾಂಕ್ ಪ್ರೋ ಕಾಪಾಡಿದ್ರೆ ಇನ್ನೊಮ್ಮೆ ನನ್ನನ್ನು ಕಾಪಾಡಿದ್ದು ಇದೇ ಶ್ರುತಿ ಮತ್ತು ಅವಳಣ್ಣ ಚಿರಾಗ್. ಅವ್ರ 3 ಸಹಾಯ ಇಲ್ದಿದ್ರೆ ನಾನಿವತ್ತು ಈ ಭೂಮಿ ಮೇಲೆ ಇರ್ತಿರಲಿಲ್ಲ. ಶಶಾಂಕ್ ಬ್ರೋಗೆ ಅವ್ರು ಸಾಯೋ ಕೊನೆ ಕ್ಷಣದಲ್ಲಿ ಮಾತು ಕೊಟ್ಟಿದ್ದೆ, ಶ್ರುತಿಗೆ ಯಾವ ನೋವು ಆಗದಂತೆ ನೋಡ್ಕೋತೀನಿ ಅಂತ, ಅವಳಿಗೆ ತೊಂದರೆ ಆಗದಂತೆ ಕಾಪಾಡ್ತೀನಿ ಅಂತ. ಆದರೆ ಹಾಗೇಳಿದ ನಾನೇ ಅವಳ ಮನಸ್ಸನ್ನು ಘಾಸಿಗೊಳಿಸಿದೆ ಎಂದು ಕಣ್ಣೀರು ಸುರಿಸಿದ. ಅವನ ಮಾತು ತನು ಒಬ್ಬಳನ್ನು ಬಿಟ್ಟು ಉಳಿದವರ ಮೇಲೆ ವಿಪರೀತ ಪರಿಣಾಮ ಬೀರಿತ್ತು. ಕಣ್ಣನ ಪಕ್ಕದಲ್ಲಿ ಬಂದು ಕುಳಿತು ತಮ್ಮ ಮಗನನ್ನು ತಬ್ಬಿಕೊಂಡ ಪ್ರಸಾದ್ ಮತ್ತು ಸರಸ್ವತಿಯವರು, ನಿನ್ನ ಕಷ್ಟದಲ್ಲಿ ಹೆಗ್ಲಾಕಬೇಕಾದವ್ರು ನಾವೇ ನಿನ್ನ ಕಷ್ಟಕ್ಕೆ ಕಾರಣ ಆದೋ. ನಿನ್ನೆ ನೋವಿಗೆ ನಾವು ರಘುವನ್ನು ನಂಬಿದ್ದೇ ಕಾರಣ ಆಯಿತು ಎಂದು ಅಳುತ್ತಿದ್ದರು. ಬ್ರೋ, ನಿನ್ನ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಆಗಿದ್ಯಾವಾಗ? ಶಶಾಂಕ್ ಅವರು ಅಂದರೆ ಅತ್ತಿಗೆಯ ಮೊದಲ ಹಸ್ಬೆಂಡ್ ಆಗಿದ್ದವ್ರು ತಾನೆ? ಅವ್ರು ನಿನಗೆ ಹೇಗೆ ಪರಿಚಯ? ಅವ್ರು ನಿನ್ನನ್ನು ಕಾಪಾಡಿದ್ದು ಹೇಗೆ? ಅತ್ತಿಗೆ ಮತ್ತು ಅವ್ರ ಬ್ರದರ್ ನಿನ್ನನ್ನು 2ನೇ ಸಲ ಕಾಪಾಡಿದ್ದು ಹೇಗೆ? ಆವತ್ತು ರೆಸಿಡೆನ್ಸಿ ಸ್ಕೂಲಿಗೆ ಹೋಗೋ ಮೊದಲು ಇವರೆಲ್ಲ ಸ್ವಾರ್ಥಿಗಳು ಅಂತ ಹೇಳೋದಿದ್ಯಾಕೆ? ನೀನು ಅತ್ತಿಗೆಯನ್ನು ಪ್ರೀತಿಸೋಕೆ ಶುರು ಮಾಡಿದ್ಯಾವಾಗ? ಅವರನ್ನು ಪ್ರೀತಿಸಿದವನು ಅವ್ರಿಗೆ ನಿನ್ನ ಪ್ರೀತಿಯನ್ನು ಹೇಳದೆ ಬೇರೆ ಮದುವೆ ಆಗಲು ಬಿಟ್ಟಿದ್ಯಾಕೆ? ಶಶಾಂಕ್ ಅವರ ಕೊನೆ ಕ್ಷಣದಲ್ಲಿ
ನೀನಲ್ಲಿ ಹೇಗಿದ್ದೆ? ಅಮೇರಿಕಾದಲ್ಲಿದ್ದವನು ಇಲ್ಲಿಗೆ ಬಂದಿದ್ಯಾಕೆ? ಹೀಗೆ ನನ್ನ ಮನಸ್ಸಲ್ಲಿ ನೂರಾರು ಪ್ರಶ್ನೆಗಳಿವೆ. ಇವತ್ತು ನನಗೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಲೇಬೇಕು. ಈ ಪ್ಯಾಲೇಸ್ನಲ್ಲಿ ನಮ್ಮ ನಡುವೆ ಇನ್ಯಾವ ಸೀಕ್ರೆಟ್ ಕೂಡ ಬಾಕಿ ಇರಬಾರ್ದು. ಇಷ್ಟು ದಿನ ನಿನ್ನೊಳಗೆ ಮುಚ್ಚಿಟ್ಕೊಂಡಿರೋ ಸೀಕ್ರೆಟ್ಸ್ ಎಲ್ಲರೆದುರು ಬಯಲು ಮಾಡು ಎಂದು ಪಟ್ಟು ಬಿಡದ ರೀತಿ ಕೇಳಿದ ತುಷಾರ್. ಎಲ್ಲ ಹೇಳಿಬಿಡ್ತೀನಿ ತುಷಿ, ಎಲ್ಲರಿಂದ ಸೀಕ್ರೆಟ್ ಮಾಡಿ ಸಾಕಾಗಿದೆ ನನಗೂ. ನಿನ್ನೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ ಎಂದು ತನ್ನ ಗತವನ್ನು ನೆನೆಸಿಕೊಂಡು ಹೇಳತೊಡಗಿದ ಕಣ್ಣ. ಕಣ್ಣ ಶಶಾಂಕ್ಗೆ ಕೊಟ್ಟ ಮಾತನ್ನು ಕೇಳಿದವಳು ಅವನನ್ನು ಪ್ರಶ್ನಿಸಲೆಂದು ಒಳಗೆ ಹೊರಟಳು. ತಾನು ಒಳಗೆ ಹೋದರೆ ಅಭಿ ವಿಷಯ ಹೇಳದೆ ಮುಚ್ಚಿಡುತ್ತಾನೆ. ಎಲ್ಲ ಸತ್ಯಗಳು ಹಾಗೆ ಉಳಿದು ಹೋಗುತ್ತದೆ. ಹಿಂದೆ ಎಲ್ಲವೂ ಹೊರಗೆ ಬರಲಿ ಎಂದು ಗೋಡೆಗೆ ಒರಗಿ ಹಾಗೆ ನಿಂತಳು ಶ್ರುತಿ. ತುಷಿ, ನೀನು ಕೇಳಿದ್ಯಲ್ಲ ಇವರನ್ನೆಲ್ಲ ಸ್ವಾರ್ಥಿಗಳು ಅಂತ ಯಾಕೆ ಹೇಳಿದೆ ಅಂತ. ಆವತ್ತು ನಿನಗೆ ಜೋರಾಗಿ ಜ್ವರ ಬಂದಿತ್ತು, ನೆನಪಿದ್ಯಾ ಎಂದು ಕಣ್ಣ ಕೇಳಿದರೆ, ನೆನಪಿದೆ ಬ್ರೋ, ನನಗೆ ಪ್ರಜ್ಞೆ ಬಂದಮೇಲೆ ಏನಾಯಿತು ಅಂತ ಪೂರ್ತಿಯಾಗಿ ಗೊತ್ತಿಲ್ಲ ಎಂದು ಉತ್ತರಿಸಿದ. ಆ ದಿನ ನಾನು ಡ್ಯಾಡಿ ಮಾಮ್ ಇಬ್ಬರನ್ನ ಎಷ್ಟು ಕೇಳಿಕೊಂಡ್ರು ಸುನಾಯ ಆಂಟಿಗೆ ಫೋನ್ ಮಾಡಿ ಪಾರ್ಟಿಗೆ ಹೋಗೇ ಬಿಟ್ರು. ಆವತ್ತು ಆಂಟಿ ಜೊತೆ ಇಬ್ಬರು ನರ್ಸ್ಗಳು ಕೂಡ ಬಂದಿದ್ದರು. ಆವತ್ತು ಅವರಿಬ್ಬರು ಮಾತಾಡಿದ ಮಾತುಗಳು ಈಗಲೂ ನನ್ನ ಕಿವಿಯಲ್ಲಿ ಹಾಗೇ ಇದೆ. ಅಂಥದ್ದೇನು ಹೇಳಿದ್ರು ಬ್ರೋ? ಕುತೂಹಲದಿಂದ ಕೇಳಿದ ತುಷಾರ್. ನಾವಿಬ್ಬರು ಇಷ್ಟು ಶ್ರೀಮಂತ ಮನೆಯಲ್ಲಿ ಹುಟ್ಟಿದ್ರೂ ಅನಾಥಾಶ್ರಮದಲ್ಲಿ ಇರೋರಿಗಿಂತ ಕಡಿಯಂತೆ. ಅವರಿಗಾದರೆ ನೋಡ್ಕೊಳ್ಳೋಕೆ ವಾರ್ಡನ್ಗಳಾದರೂ ಇರ್ತಾರೆ, ಆದರೆ ನಮಗೆ ಅದೂ ಇಲ್ಲ. ನಮ್ಮ ಹೆತ್ತವರು ಸ್ವಾರ್ಥಿಗಳು, ಅವ್ರ ಬೈಕಿಗೆ ನಾವು ಹುಟ್ಟಿದ್ದು ಅಂತ ಇನ್ನೂ ಏನೇನೋ ಹೇಳ್ತಾಯಿದ್ರು. ಅದಕ್ಕೆ ಅವತ್ತು ಮಮ್ಮಿ ಡ್ಯಾಡಿ ಮೇಲೆ ನನಗೆ ವಿಪರೀತ ಸಿಟ್ಟು ಬಂದಿತ್ತು. ಕೈ ಸಿಕ್ಕಿದ್ನೆಲ್ಲ ಹೊಡೆದಾಕ್ದೆ. ರಾತ್ರಿ ಅವರಿಬ್ಬರು ಬಂದಮೇಲೆ ಇವರ ರೂಮ್ಗೂ ಹೋಗಿ ಗಲಾಟೆ ಮಾಡಿದೆ. ಆಗಲಾದರೂ ಇವರಿಬ್ಬರು ಬದಲಾಗಿ ನಮಗೆ ಪ್ರೀತಿ ತೋರಿಸ್ಬೋದು ಅನ್ನೋ ಹುಚ್ಚು. ಆದರೆ ಇವರಿಬ್ಬರು ಬದಲಾಗಲೇ ಇಲ್ಲ. ಅದ್ರ ಬದಲು ನಮ್ಮನ್ನೇ ರೆಸಿಡೆನ್ಸಿ ಸ್ಕೂಲಿಗೆ ಹಾಕಿದ್ರು. ರಜೆಗೆ ಇಲ್ಲಿ ಬಂದಾಗಲೂ ಅಷ್ಟೆ, ನನ್ನನ್ನು ಕೇಳೋರು ಯಾರೂ ಇಲ್ಲ. ಅವರಿಬ್ಬರಿಗೆ ನಮಗೆ ಕೊಡೋಕ್ಕೆ ಟೈಮೇ ಇರಲಿಲ್ಲ. ಇಲ್ಲಿಗೆ ಪ್ರತಿ ಬಾರಿ ಬಂದಾಗಲೂ ಸಿಗ್ತಿದ್ದಿದ್ದು ನಿರಾಶೆಯೇ. ನಾನು ಡ್ರಿಂಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ 13 ವರ್ಷ. ರಾಕಿ ಮತ್ತು ನನ್ನ ಫ್ರೆಂಡ್ಸ್ ಸೇರಿ ನನಗೆ ಮೊದಲ ಸಲ ಡ್ರಿಂಕ್ಸ್ ಮಾಡೋಕ್ಕೆ ಹೇಳಿಕೊಟ್ರು. ಆಮೇಲೆ ಅದೇ ಅಭ್ಯಾಸ ಆಯಿತು. ಇದ್ರ ಮಧ್ಯ ರಾಕಿ ಮತ್ತು ನನ್ನ ಫ್ರೆಂಡ್ಸ್ ಡ್ರಗ್ಸ್ ತಗೊಂಡು ವಾರ್ಡನ್ ಕೈಯಲ್ಲಿ ಸಿಕ್ಬಿದ್ದು ಇಂಡಿಯಾಗೆ ವಾಪಸ್ ಬಂದರು. ಒಂದು ವೇಳೆ ರಾಕಿ ಇನ್ನೂ ಸ್ವಲ್ಪ ದಿನ ನನ್ನ ಜೊತೆನೇ ಇದ್ದಿದ್ರು ಡ್ರಿಂಕ್ಸ್ ನಶೆಯಲ್ಲಿ ನನ್ನನ್ನು ಮುಳುಗಿಸ್ಬಿಡ್ತಿದ್ದ. ನನ್ನ ಫ್ರೆಂಡ್ಸ್ ಅಲ್ಲಿಂದ ಹೊರಟ ಮೇಲೆ ನನಗಾಗಿ ಯಾರೂ ಇಲ್ಲ ಅಂತ ಅನಿಸೋಕ್ಕೆ ಶುರುವಾಯಿತು. ಡಿಗ್ರಿಗೆ ಸೇರೋಕ್ಕೆ ನಾನು ಇಲ್ಲಿಗೆ ಬಂದಮೇಲೆ ಮತ್ತೆ ರಾಕಿ ಮತ್ತು ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು. ಎಷ್ಟೋ ಸಲ ಇದೇ ದರ್ಬಾರ್ ಹಾಲ್ನಲ್ಲಿ ನಾವು ಪಾರ್ಟಿ ಮಾಡಿದ್ದೂ ಇದೆ. ಹೇಗೋ ಇದನ್ನೇ ಡ್ಯಾಡಿ ಬಾರ್ ಮಾಡ್ಕೊಂಡಿದ್ರಲ್ಲ ಎಂದು ಕಣ್ಣ ಹೇಳುತ್ತಿದ್ದರೆ ಕೇಳಿಸಿಕೊಳ್ಳುತ್ತಿದ್ದ ಹೆತ್ತವರು ತಲೆ ತಗ್ಗಿತು. ಮತ್ತೆ ಮಾತು ಮುಂದುವರಿಸಿದ ಕಣ್ಣ. ಆವಾಗ ನಾನು ಫಸ್ಟ್ ಇಯರ್. ಮೊದಲಿಂದಲೂ ನನಗೆ ಬೈಕ್, ಕಾರ್ ರೇಸ್ ಅಂದರೆ ವಿಪರೀತ ಕ್ರೇಜ್. ಆವತ್ತು ನಡೆದ ಸ್ಟೇಟ್ ಲೆವೆಲ್ ಬೈಕ್ ಕಾಂಪಿಟೇಷನ್ನಲ್ಲಿ ನಾನು ಸೆಲೆಕ್ಟ್ ಆಗಿದ್ದೆ. ಅದರ ಸೆಲೆಬ್ರೇಷನ್ಗಾಗಿ ಪಾರ್ಟಿ ಮಾಡಿದ್ದು. ಆ ದಿನ ಪಾರ್ಟಿಗೆ ರಕ್ಷಾ ಸಹ ಬಂದಿದ್ಲು. ಬಂದವಳೆ ಐ ಲವ್ ಯು ಅಂತ ಹೇಳಿ ನನ್ನನ್ನು ತಪ್ಪಿಕೊಂಡು ನನ್ನ ಕೆನ್ನೆಗೆ ಕಿಸ್ ಮಾಡಿದ್ಲು ಎಂದು ಮುಜುಗರದಿಂದ ಹೇಳಿದ. ಅವ ಹೇಳಿದ ರೀತಿಗೆ ತುಷಾರ್ಗೆ ನಗು ತರಿಸಿತು. ತುಷಾರ್ ನಗುವನ್ನು ನೋಡದೆ ಮುಂದೆ ಹೇಳುತ್ತಾ ಹೋದ. ಮೊದಲೇ ನನಗೆ ಹುಡುಗಿಯರಂದರೆ ಅಸಹ್ಯ. ಅದರಲ್ಲೂ ಕೆಲವು ಹುಡುಗಿಯರು ಮಾಡ್ತಿದ್ದ ವಿಚಿತ್ರ ಮೇಕಪ್, ಅವ್ರ ಸ್ಟೈಲ್, ಆ್ಯಟಿಟ್ಯೂಡ್ ನನಗೆ ಹಿಡಿಸ್ತಿರ್ಲಿಲ್ಲ. ಅಂಥದ್ರಲ್ಲಿ ಏಕಾಏಕಿ ಬಂದು ಕಿಸ್ ಮಾಡಿದ್ರೆ ಹೇಗೆ ಅನಿಸ್ಬೋದು ಹೇಳು? ಅವಳನ್ನು ದೂಡಿ ಕೆನ್ನೆಗೆ ಬಾರಿಸ್ದೆ. ಆಮೇಲೇ ಗೊತ್ತಾಗಿದ್ದು ನನಗೆ ಅವಳು ರಾಕಿ ತಂಗಿ ಅಂತ. ನನಗೆ ಅವಳನ್ನು ನೋಡಿದ ನೆನಪೇ ಇರಲಿಲ್ಲ. ನಾನು ಅವಳ ಕೆನ್ನೆಗೆ ಹೊಡೆದೆ ಅಂತ ರಾಕಿ ಬಂದು ಗಲಾಟೆ ಮಾಡಿ ಹೊಡೆದಾಡ್ದೋ. ಮೊದಲೇ ಬೇಜಾರಿನಲ್ಲಿದ್ದ ನನಗೆ ಮತ್ತು ಬೇಜಾರಾಯಿತು. ಆ ಬೇಜಾರಿಗೆ ಸ್ವಲ್ಪ ಜಾಸ್ತಿಯೇ ಡ್ರಿಂಕ್ಸ್ ಮಾಡಿದೆ. ಜಾಸ್ತಿ ಕುಡ್ದಿದ್ದರಿಂದ ನನಗೆ ಡ್ರೈವಿಂಗ್ ಮೇಲೆ ಕಂಟ್ರೋಲ್ ಕೂಡ ಇರಲಿಲ್ಲ.
ಪಾರ್ಟಿ ಮುಗಿಸಿ ಪ್ಯಾಲೇಸಿಂದ ಬರುವಾಗ ಅದೆಲ್ಲಿಂದಲೋ ಬಂದು ಲಾರಿ ನನಗೆ ಗುದ್ದೋಯ್ತು. ಆಕ್ಸಿಡೆಂಟ್ ಆಗಿದ್ದೊಂದೇ ನನಗೆ ಗೊತ್ತಾಗಿದ್ದು. ಮತ್ತೆ ಪ್ರಜ್ಞೆ ಬಂದಾಗ ಹಾಸ್ಪಿಟಲ್ನಲ್ಲಿ ICUನಲ್ಲಿದ್ದೆ. ಎಚ್ಚರ ಆದಾಗ ಕಂಡದ್ದು ನನ್ನ ಶಶಾಂಕ್ ಬ್ರೋ. ವಿಪರೀತ ಬ್ಲಡ್ ಹೋಗಿ ರೋಡಲ್ಲಿ ಬಿದ್ದು ಒದ್ದಾಡ್ತಿದ್ದವನನ್ನು ಹಾಸ್ಪಿಟಲ್ಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸಿದ್ದಲ್ದೆ 1 ವಾರ ಅವ್ರ ತಮ್ಮನಂತೆ ನೋಡಿಕೊಂಡು ಪ್ಯಾಲೇಸ್ಗೆ ಬಂದು ಬಿಟ್ಟು ಹೋದರು. ಆದರೆ ಈ ಮಮ್ಮಿ ಡ್ಯಾಡಿ ಮಾಡಿದ್ದೇನು ಗೊತ್ತಾ? ನಾನು ಹಾಸ್ಪಿಟಲ್ ಇದ್ದೀನಿ ಅಂದರೆ ಅವ್ರಿಗೆ ನನ್ನನ್ನು ನೋಡೋದಕ್ಕೂ ಬರೋಕ್ಕೆ ಟೈಮ್ ಇರಲಿಲ್ಲ. ಅವರಿಗೆ ನನಗಿಂತ ಸಿಂಗಾಪುರ್ ಟ್ರಿಪ್ಪೇ ಹೆಚ್ಚಾಯಿತು ಎಂದು ವಿಷಾದದಿಂದ ನಕ್ಕ. ಪ್ರತಿಕ್ರಿಯಿಸಬೇಕಾದವರು ತಲೆ ತಗ್ಗಿಸಿ ಕುಳಿತಿದ್ದರು. ಶಶಾಂಕ್ ಬ್ರೋ ನನ್ನ ಜೊತೆ ಎಷ್ಟೋ ಸಲ ಇಲ್ಲಿಗೆ ಬಂದಿದ್ರು. ಬಂದಾಗೆಲ್ಲ ಅವರು ಹೇಳ್ತಿದ್ದ ಮಾತು ಒಂದೇ, ಈ ಜೀವ ಇಲ್ಲದ ಪ್ಯಾಲೇಸ್ಗೂ ಜೀವ ತುಂಬೋ ದೇವತೆ ಒಂದಲ್ಲ ಒಂದು ದಿನ ನೀನು ಹೆಂಡತಿಯಾಗಿ ಬರ್ತಾಳೆ, ಎಲ್ಲರ ಮನಸ್ಸನ್ನು ಬದಲಾಯಿಸಿ ಇಲ್ಲಿ ಹೊಸತನ ತರ್ತಾಳೆ ಅಂತ. ಆಗ ಯಾರಿಗೆ ಗೊತ್ತಿತ್ತು ಅಣ್ಣ ತಮ್ಮಂದಿರಂತೆ ಇದ್ದ ನಮ್ಮಿಬ್ಬರ ಜೀವನಕ್ಕೆ ಶ್ರುತಿಯೇ ದೇವತೆಯಾಗಿ ಬರ್ತಾಳೆ ಅಂತ. ನನಗೆ ತುಂಬ ಸಲ ಡ್ರಿಂಕ್ಸ್ ಮಾಡೋದನ್ನು ಬಿಡೋಕೆ ಹೇಳ್ತಾನೇ ಇದ್ದರು, ಆದರೆ ನಾನು ಬದಲಾಗಲೇ ಇಲ್ಲ. ಶಶಾಂಕ್ ಬ್ರೋ 1-2 ವರ್ಷ ಬೆಂಗಳೂರಿನಲ್ಲೇ ವರ್ಕ್ ಮಾಡ್ತಾಯಿದ್ರು. ಆಮೇಲೆ ಇಲ್ಲಿ ಬಿಟ್ಟು ಊರಿಗೋದ್ರು. ಅವ್ರ ಊರಿನ ಬಗ್ಗೆ ನನಗೇನೂ ಗೊತ್ತಿಲ್ಲದಿದ್ರೂ ಫೋನ್ನಲ್ಲಿ ಕಾಂಟ್ಯಾಕ್ಟ್ನಲ್ಲಿದ್ದು. ದಿನಗಳು ಹುರುಳ್ತಿದ್ದ ಹಾಗೆ ನಾನು ಫ್ರೆಂಡ್ಸ್, ಕಾಲೇಜ್, ಪಾರ್ಟಿ ಅಂತ ಹೀಗೆ ಆರಾಮಾಗಿದ್ದೆ. ಡಿಗ್ರಿ ಫೈನಲ್ ಇಯರ್ ಮುಗ್ದಿತ್ತು. ರಾಕಿ ಕೋಪ ಮರೆತು ಮತ್ತೆ ಬಂದು ನನ್ನ ಜೊತೆ ಸೇರಿಕೊಂಡಿದ್ದ. ನಾನು ಇಂಟರ್ನ್ಯಾಷನಲ್ ಲೆವೆಲ್ ಕಾರ್ ರೇಸಿಂಗ್ಗೆ ಸೆಲೆಕ್ಟ್ ಆಗಿದ್ದೆ. ಕಾಂಪಿಟೇಷನ್ಗೆ ಇನ್ನೂ 3 ತಿಂಗಳು ಟೈಮ್ ಇತ್ತು. ನಾನು ಸೆಲೆಕ್ಟ್ ಆದ ಖುಷಿಗೆ ಆ ದಿನ ಫ್ರೆಂಡ್ಸ್ಗೆ ಪಾರ್ಟಿ ಕೊಟ್ಟಿದ್ದೆ. ನಾವೆಲ್ಲ ಡ್ರಿಂಕ್ಸ್ ಮಾಡಿ ಅಲ್ಲಿ ಯಾರ ಜೊತೆಗೋ ಗಲಾಟೆ ಮಾಡಿ ಎಲ್ಲ ಥಿಂಗ್ಸ್ ಹಾಳು ಮಾಡಿ ಬಂದಿದ್ದು. ಪಾರ್ಟಿ ಖರ್ಚು, ಅಲ್ಲಿ ಹಾಳು ಮಾಡಿ ಬಂದ ಖರ್ಚು ಅದೆಲ್ಲ ಸೇರಿ 20 ಲ್ಯಾಕ್ ಆಗಿತ್ತು. ನನ್ನ ಅಕೌಂಟ್ನಲ್ಲಿದ್ದ ದುಡ್ಡನ್ನೇ ಕೊಟ್ಟಿದ್ದೆ. ಡ್ಯಾಡ್ಗೆ ಈ ಮ್ಯಾಟರ್ ಗೊತ್ತಾಗಿ ನನ್ನ ಅಕೌಂಟ್ ಬ್ಲಾಕ್ ಮಾಡಿಸ್ಬಿಟ್ರು. ಕಾರ್ಡೆಲ್ಲ ಹಿಂದೆ ತೆಗೆದುಕೊಂಡ್ರು. ಆಗ ಡ್ಯಾಡಿ ಮೇಲೆ ತುಂಬಾ ಕೋಪ ಬಂದಿತ್ತು. ಕೋಪದಲ್ಲಿ ಫ್ರೆಂಡ್ಸ್ ಜೊತೆ ಹೋದೆ. ಅಲ್ಲಿಗೆ ಬಂದಿದ್ದ ರಾಕಿ ನನ್ನನ್ನು ಸಮಾಧಾನ ಮಾಡಿ ಲಾಂಗ್ ಡ್ರೈವ್ ಹೋಗೋ ಪ್ಲ್ಯಾನ್ ಹೇಳ್ದ. ನಾವು ಲಾಂಗ್ ಡ್ರೈವ್ಗೆ ಹೋಗಿ ತಲುಪಿದ್ದು ಧರ್ಮಸ್ಥಳಕ್ಕೆ. ಹಾಗಂತ ನಾವೇನೋ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ನೇತ್ರಾವತಿ ನದಿಯ ದಡದಲ್ಲಿ ಕೂತು ತಿಂಡಿ ತಿಂದು ಮಾತಾಡ್ತಾ ಇದ್ದೋ. ಕೆಲವು ಫ್ರೆಂಡ್ಸ್ ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋಗಿದ್ರು. ನನಗೆ ಸ್ವಿಮ್ ಬರೋದಿಲ್ಲ ಅಂತ ದಡದಲ್ಲೇ ಕೂತು ಮೊಬೈಲ್ನಲ್ಲಿ ಗೇಮ್ ಆಡ್ತಾಯಿದ್ದೆ. ನಾನು ಸ್ವಿಮ್ ಮಾಡೋಕ್ಕೆ ಬರೋದಿಲ್ಲ ಅಂದರೂ ರಾಕಿ ಒತ್ತಾಯ ಮಾಡ್ತಾನೇ ಇದ್ದ. ಏನೂ ಆಗದಾಗೆ ನಾನು ನೋಡ್ಕೋತೇನೆ ಎಂದ ರಾಕಿ ಏಕಾಏಕಿ ಹಿಂದಿನಿಂದ ಬಂದು ನದಿಗೆ ನನ್ನನ್ನು ದೂಡ್ಬಿಟ್ಟಿದ್ದ. ಸ್ವಿಮ್ ಬಾರದು ನನಗೆ ನೀರಿಗೆ ಬಿದ್ದ ಕೂಡಲೇ ಬಾಯಿ ಮೂಗಿನ ಒಳಗೆಲ್ಲ ನೀರು ಹೋಗಲು ಶುರುವಾಯಿತು. ರಾಕಿ ಪ್ಲೀಸ್ ಹೆಲ್ಪ್ ಮಾಡು, ನನಗೆ ಸ್ವಿಮ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ನಾನು ಬೊಬ್ಬೆ ಹೊಡೆದಿದ್ದೆ. ರಾಕಿ ಮತ್ತು ಇನ್ನಿಬ್ಬರು ಫ್ರೆಂಡ್ಸ್ ಕೈ ಚಾಚಿದ್ರು. ನಾನು ನೀರಿನ ಸೆಳೆತಕ್ಕೆ ಸಿಕ್ಕಿ ಮುಂದೆ ತೇಲ್ತಾ ಹೋಗ್ತಲೇ ಇದ್ದೆ. ಆ ಕ್ಷಣ ಇದೆಯಲ್ಲ, ನನ್ನ ಜೀವ ಹೋಯಿತು ಅಂತಾನೆ ಅಂದ್ಕೊಂಡಿದ್ದೆ. ಆಕ್ಸಿಡೆಂಟ್ ಆದಾಗ ತಲೆಗೆ ಬಿದ್ದ ಏಟಿಗೆ ಅಲ್ಲಿಯೇ ಪ್ರಜ್ಞೆ ತಪ್ಪಿದ್ದಿದ್ದೆ. ಜೀವ ಹೋಗೋ ಅನುಭವ ಹೇಗಿರುತ್ತೆ ಅಂತಲೇ ಗೊತ್ತಿರಲಿಲ್ಲ. ಆದರೆ ಇಲ್ಲಿ ಪ್ರತಿ ಸಲ ಮುಳುಗಿ ನೀರು ಕುಡಿದು ಏಳುವಾಗಲೂ ನನ್ನ ಜೀವ ಯಾವಾಗ ಹೋಗುತ್ತೋ ಅನ್ನೋ ಹಾಗಾಗಿತ್ತು. ಉಸಿರು ಗಟ್ಟಿದಂತಾಗಿ ಅಲ್ಲಿಯೇ ಪ್ರಜ್ಞೆ ಕಳ್ಕೊಂಡಿದ್ದೆ. ಎದ್ದಾಗ ನಾನು ಶ್ರುತಿಯ ಮಡಿಲಿನ ಮೇಲಿದ್ದೆ. ಅವಳು ನನ್ನ ಎದೆ ಕಿವಿ ಇಟ್ಟು ನನಗೆ ಜೀವ ಇದೆಯಾ ಇಲ್ಲ ಹೋಗಿದೆಯಾ ಅಂತ ಟೆಸ್ಟ್ ಮಾಡ್ತಾಯಿದ್ಲು ಎಂದವನಿಗೆ ಆ ದಿನವನ್ನು ನೆನೆದು ನಗು ಬಂದಿತ್ತು. ಕಣ್ಣ ಹೇಳುತ್ತಿರುವುದನ್ನು ಕೇಳುತ್ತಿದ್ದವರು ಕಾಣದ ದೇವರಿಗೊಂದು ಮನಸ್ಸಿನಲ್ಲಿಯೇ ಕೈ ಮುಗಿದಿದ್ದರು. ಕಣ್ಣ ತನ್ನ ಮಾತನ್ನು ಮುಂದುವರಿಸಿದರೆ ಹೊರಗೆ ನಿಂತು ಕೇಳಿಸಿಕೊಳ್ಳುತ್ತಿದ್ದ ಶ್ರುತಿ ಆ ದಿನವನ್ನು ನೆನೆಸಿಕೊಳ್ಳತೊಡಗಿದಳು. ಮುಂದುವರಿಯುವುದು. ಕಣ್ಣ ಶ್ರುತಿಯ ಮೊದಲ ಭೇಟಿ ಆಗಿದ್ದು ಹೇಗೆ? ಅವನು ಶ್ರುತಿಯ ಕುಟುಂಬಕ್ಕೆ ಪರಿಚಯ ಆಗಿದ್ದು ಹೇಗೆ? ಫ್ರೆಂಡ್ ಜೊತೆ ಸೇರಿ ಬರೀ ಕೆಟ್ಟ ಅಭ್ಯಾಸಗಳನ್ನೇ ಮೈಗೂಡಿಸಿಕೊಂಡಿದ್ದ ಕಣ್ಣ ಇಷ್ಟರ ಮಟ್ಟಿಗೆ ಬದಲಾಗಲು ಕಾರಣ ಏನು ಅನ್ನೋದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹಾಗೆ ಫ್ಲ್ಯಾಶ್ಬ್ಯಾಕ್ ತುಂಬ ದೊಡ್ಡದಿರಬಹುದು ಎಂದು ಅಂದ್ಕೋಬೇಡಿ. 2-3 ಸಂಚಿಕೆ ಇದೆ ಅಷ್ಟೆ.
ಕತೆ ಹೇಗೆ ಬರ್ತಿದೆ ಅನ್ನೋದನ್ನು ಒಂದೆರಡು ಸಾಲಿನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.